ಈ ಏಕಾದಶಿ ಸಾಮಾನ್ಯವಾದದ್ದಲ್ಲ, ಅದ್ಭುತವಾದಂಥ ಒಂದು ಏಕಾದಶಿ. ಈ ಏಕಾದಶಿ ದಿನ ಈ ಒಂದು ಸಣ್ಣ ತಪ್ಪು ಮಾಡೋದ್ರಿಂದ ಭಾಳಷ್ಟು ಜನ ಜೀವನದಲ್ಲಿ ತುಂಬ ಬೆಳವಣಿಗೆ ಆಗೋದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಏಕಾದಶಿ ದಿನ ಏನು ಅಂತಂದರೆ ಗೊತ್ತಾ, ಭಾಳಷ್ಟು ಜನ ಉಪವಾಸವನ್ನು ಮಾಡಬೇಕು. ಉಪವಾಸವನ್ನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಏನು ಮಾಡಬೇಕು ಅಂದರೆ 76 ಉಪವಾಸ ಮಾಡಬೇಕು. ಅದು ಆಗಲ್ಲ, ನಮಗೆ ಬಿ ಪಿ ಶುಗರ್ ಇದೆ ಅಂತಂದರೆ ಏನು ಮಾಡಬೇಕು, ಅದಕ್ಕೆ ನಾನು ಹೇಳ್ಕೊಡ್ತೀನಿ. ಈ ಒಂದು ದೀಪವನ್ನು ಹಚ್ಚಿ, ನಾನು ಹೇಳುವಂತಹ ಸಮಯದಲ್ಲಿ ದೀಪ ಹಚ್ಚಿ ನೀವು ಸಂಕಲ್ಪ ಮಾಡ್ಕೋತು ಅಂತಂದರೆ ಸಾಕು, ನೀವು ಏಕಾದಶಿ ಸಂಪೂರ್ಣವಾದಂತಹ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ. ಗೊತ್ತಲ್ಲ, ಅದೇನು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ನೋಡಿ, ಏಕಾದಶಿ ದಿನ ಏನು ಅಂತಂದರೆ, ಏಕಾದಶಿ ಅಂತಂದರೆ ಅದರಲ್ಲೇ ಇದೆ, ಏಕ ಅಂತಂದರೆ ಒಂದು. ಈ ಏಕಾದಶಿ ದಿನ ಏನು ಅಂತಂದರೆ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು. ವಿಷ್ಣು ಏನು ಅಂತಂದರೆ ಸ್ಥಿತಿಕಾರಕ, ಎಲ್ಲವನ್ನ ಸ್ಥಿತಿಯನ್ನು ನೋಡ್ತಾ ಇರ್ತಾರೆ. ಗೊತ್ತಲ್ಲ, ನಾವು ಸ್ಥಿತಿಗತಿಗಳು ಚೆನ್ನಾಗಿರಬೇಕು ಅಂತಂದರೆ ನಾವು ಏಕಾದಶಿ ದಿನ ನಾವು ಈ ಒಂದು ಸಣ್ಣ ಕೆಲಸವನ್ನು ಮಾಡಲೇಬೇಕು, ಮತ್ತು ಈ ಒಂದು ವಿಚಾರವನ್ನು, ಈ ಸಂಕಲ್ಪವನ್ನು ಮಾಡಬೇಕು. ನೋಡಿ, ಭಾಳಷ್ಟು ಮನುಷ್ಯ ಅನ್ನಂಥದ್ದು ಇದೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಜಗವನ್ನು ಉದ್ಧರಿಸುವನೆನ್ನುವ ಸಕನೆ ನಿನ್ನುದ್ಧಾರ ಎಷ್ಟಾಯಿತು ಕಣ ಮಂಕುತಿಮ್ಮ ಅಂತ. ಪ್ರಪಂಚನೆಲ್ಲ ಉದ್ಧಾರ ಮಾಡೋಕ್ಕೆ ನಾವು ನಮ್ಮ ಮಕ್ಳಿಗೆ ಹೇಳ್ತೀವಿ, ನಮ್ಮ ಗಂಡನಿಗೆ ಹೇಳ್ತೀವಿ, ಮತ್ತು ನಮ್ಮ ಸುತ್ತಮುತ್ತ ಇರೋರಿಗೆ ಬುದ್ಧಿ ಹೇಳ್ಕೊ, ನಾವೇ ಬುದ್ಧಿ ತಿಳ್ಕೊಂಡಿರಲ್ಲ. ಗೊತ್ತಲ್ಲ, ಯಾಕೆ ಅಂತಂದರೆ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿರುವಂತಹ ವೀಕ್ನೆಸ್ ಅಂದರೆ ಕೆಟ್ಟ ಬುದ್ಧಿ ಅಲ್ಲ, ಸ್ಟ್ರೆಂತ್ ಇಲ್ಲದೆ ಇರುವಂಥದ್ದು. ಒಂದು ಯಾವುದಾದ್ರು ಒಂದು ಕೆಲಸವನ್ನು ಕೊಡ್ತು ಅಂತಂದರೆ ಸಮರ್ಥವಾಗಿ ಮಾಡುವಂಥ ಒಂದು ಕೆಲಸ ಮತ್ತು ತಾಕತ್ತು ನಮಗೆ ಬರಬೇಕು ಅಂತಂದರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿರಬೇಕು. ಗ್ರಹಗತಿಗಳು ಚೆನ್ನಾಗಿ, ದೈವಶಕ್ತಿ ಇಂಪಾರ್ಟೆಂಟು. ದೈವಶಕ್ತಿ ನಮ್ಮಲ್ಲಿತ್ತು ಅಂತಂದರೆ ಯಾವ ಗ್ರಹಗತಿಗಳು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ. ಭಕ್ತ ಮಾರ್ಕಂಡೇಯನ ಒಂದು ನೀವು ಕೇಳಿದ್ದೀರ, ನಂಗೆ ಅಲ್ಪಾಯುಸು ಅಂತ ಅಂದ್ಬಿಟ್ಟು ಯಮ ಬಂದು ಈಶ್ವರನ ಒಂದು ಅಂದರೆ ಪಾಶ ಹಾಕಿದಾಗ ಈಶ್ವರನ ತಪ್ಪಿಕೊಬಿಡ್ತಾನೆ ಮಾರ್ಕಂಡೇಯ. ಆವಾಗ ಏನು ಮಾಡ್ತಾನೆ, ಈಶ್ವರ ಲಿಂಗಕ್ಕೆ ಪಾಶ ಹಾಕಿದಾಗ ಈಶ್ವರನಿಗೆ ಕೋಪ ಬಂದ್ಬಿಡುತ್ತೆ. ಅಂದರೆ ದೈವಶಕ್ತಿ ಇತ್ತು ಅಂತಂದರೆ ಯಾವ ಗ್ರಹಗತಿಗಳು ಏನೂ ಮಾಡೋದಿಲ್ಲ. ಆ ಒಂದು ದೈವಶಕ್ತಿಯನ್ನು ಭಾಳಷ್ಟು ಜನ ಪೂಜೆ ಮಾಡಿದ್ದು, ಹೂ ಹಾಕಿದ್ದು ಗೊತ್ತಲ್ಲ. ಆದರೆ ಯಾವ ವಿಚಾರ, ಇವಾಗ ಎಲ್ಲರೂ ವ್ಯಾಪಾರ ಮಾಡ್ತಾರೆ, ಆದರೆ ಯಾಕೆ ಎಲ್ಲರೂ ಶ್ರೀಮಂತರಾಗಲ್ಲ, ಯಾಕೆ ಎಲ್ಲರಿಗೂ ಪ್ರಾಫಿಟ್ ಬರೋದಿಲ್ಲ? ಆದರೆ ಸರಿಯಾದಂಥ ಒಂದು ಮೆಥಡನ್ನು ಮಾಡಿರಲ್ಲ. ಅದಕ್ಕೋಸ್ಕರ ದೈವ ಬಲ ಅನ್ನೋಂಥದ್ದು ಇಂಪಾರ್ಟೆಂಟು. ನಾನು ಹೇಳ್ಕೊಡೋಂಥದ್ದು ಏನು ಅಂತಂದರೆ, ಈ ಏಕಾದಶಿ ಸಮಯದಲ್ಲಿ ಈ ಒಂದು ದೀಪವನ್ನು ಹಚ್ಚಿತು ಅಂತಂದರೆ, ಒಂದು ದಿನ ಉಪವಾಸವನ್ನು ಮಾಡ್ತು ಅಂತಂದರೆ ಏನು ಪ್ರತಿಫಲ ಸಿಗುತ್ತೋ ಅದು ಪ್ರತಿಫಲ ನಿಮಗೆ ಸಿಗುತ್ತೆ. ಮನಸ್ಸಲ್ಲಿರುವಂತಹ ಎಲ್ಲ ಆಸೆಗಳು ಈಡೇರುತ್ತೆ. ನೀವು ಹೊಂದ್ಕೊಂಡಿದ್ದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಗೊತ್ತಲ್ಲ, ಈ ಒಂದು ಸಮಯ ಕೊನೆವರೆಗೂ ನೋಡಿ, ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ನಾವು ಏನು ಅಂತಂದರೆ ಫಸ್ಟು ನಾವು ಯಾವುದೇ ರೀತಿ ಅಂತ ನಾವು ಬೇರೆಯವ್ರಿಗೆ ಫಸ್ಟ್ ನಾವು ಉದ್ಧಾರ ಆಗದೆ ಬೇರೆಯವ್ರಿಗೆ ನಾವು ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ದಟ್ ಈಸ್ ಎ ನೆಗೆಟಿವ್ ಎನರ್ಜಿ. ನಾವೇನು ಮಾಡ್ತೀವಿ, ಬೇರೆಯವ್ರಿಗೆಲ್ಲ ಬುದ್ಧಿ ಹೇಳ್ತೀವಿ, ಬಟ್ ನಾವೇ ಉದ್ಧಾರ ಆಗಿಲ್ಲ. ಅವಾಗೇನಾಗುತ್ತೆ, ನಮ್ಮ ಮಾತನ್ನ ಇವನೇ ಉದ್ಧಾರ ಆಗಿಲ್ಲ, ಬೇರೆಯವ್ರು ಏನು ಉದ್ಧಾರ ಮಾಡ್ತಾರೆ. ಮತ್ತು ನಾವು ಇನ್ನೊಂದೇನು ಗೊತ್ತಾ, ನಾವು ಎಕ್ಸ್ಪೆಕ್ಟೇಷನ್ ಮಾಡೋದನ್ನು ಫಸ್ಟು ನೀವು ಕಡಿಮೆ ಮಾಡಬೇಕು. ಏನು ಎಕ್ಸ್ಪೆಕ್ಟೇಷನ್ನು, ಗಂಡನ ಮಾತು ಕೇಳ್ತಾ ಇಲ್ಲ, ಹೆಂಡ್ತಿನ ಮಾತು ಕೇಳ್ತಾ ಇಲ್ಲ, ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ. ಯಾಕೆ ಕೇಳಬೇಕು ನಾವು? ನಾವೇನು ಗ್ರೇಟ್ ವ್ಯಕ್ತಿಗಳ? ಯಾರ ಮಾತನ್ನು ಯಾರೂ ಕೇಳೋದೇ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ಫಸ್ಟು ಆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ನಾವು ನಿಲ್ಲಿಸಬೇಕು. ಭಾಳಷ್ಟು ಜನ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಗುರುಗಳೇ ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ ಕಾಡ್ತಾ ಇದೆ, ಆ ಚಿಂತೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಏನಿಲ್ಲ, ಸಿಂಪಲ್ಲಾಗಿ ಚಿನ್ಮಯ ಮುದ್ರೆ ಮಾಡಿ ಮನಸ್ಸಲ್ಲಿರುವಂಥ 5 ನಿಮಿಷ ಮಾಡಿ ನೀವು ಒಂದು ದಿನಕ್ಕೆ ಆಗುವಂತಹ ಎಲ್ಲ ನೋವುಗಳನ್ನು ಮರೆತು ಬಿಡ್ತೀರ. ಅದು ಯಾವ ಮುದ್ರೆ ಅಂತಂದರೆ ನೋಡಿ, ಇದು ಚಿನ್ಮಯ ಮುದ್ರೆ. ನೋಡಿ, ಹೆಬ್ಬೆರಳು ಮತ್ತು ತೋರ್ಬೆರಳು ಇದನ್ನು ಸಂಪೂರ್ಣವಾಗಿ ಮಡಿಸ್ಬೇಕು. ಈ ಚಿನ್ಮಯ ಮುದ್ರೆ ತೊಡೆ ಮೇಲೆ ಇಟ್ಕೊಂಡು 5 ನಿಮಿಷ ಸುಮ್ಮನೆ ಇಟ್ಕೊಳ್ಳಿ. ನೀವು ಟಿ ವಿನಾರು ನೋಡಿ, ಏನು ಮೊಬೈಲಾರು ನೋಡಿ, ಮಾತಾಡಿ, ಸುಮ್ಮನೆ ಇಟ್ಕೊಂಡು ಟ್ರಾವೆಲ್ಲಾರು ಮಾಡ್ತಾರೆ, ಹಿಂಗೆ ಇಟ್ಕೊಬಿಡಿ ಸಾಕು. ಮನಸ್ಸಲ್ಲಿರುವಂಥ ಚಿಂತೆ ಹಂಗೆ ಮಂಜಿನಂತೆ ಕರ್ಗೋಗ್ಬಿಡ್ತದೆ. ಅದು ತುಂಬ ಇಂಪಾರ್ಟೆಂಟು. ಜೊತೆಗೆ
ಇನ್ನೊಂದು ಏನು ಅಂತಂದರೆ ದೈವ ಬಲ ಅಂತಂದಿರ್ಬೇಕಲ್ಲ, ಆ ದೈವ ಬಲ ಬರಬೇಕು ಅಂತಂದರೆ ನಾವು ಧಾರಣ, ದರ್ಶನ, ಧ್ಯಾನ, ದಂಡನ, ಪ್ರಾರ್ಥನಾ ಅಂತ ಹೇಳ್ತೆ. ಧಾರಣ, ನಾವು ಏನೋ ಒಂದು ಸಮಸ್ಯೆ ಬಂದು ಧರಿಸ್ಕೊಳ್ಳೋಕೆ ಕೂಡ ಯಂತ್ರನೋ ತಾಯ್ತನೋ ಸರಾನೋ ಏನೋ ಒಂದು ಕೊಡ್ತೀವಿ. ದರ್ಶನ, ದೇವರಿಗೆ ದರ್ಶನವನ್ನು ಇಂಥ ದೇವ್ರ ದರ್ಶನ ಮಾಡ್ಕೊಬನ್ನಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಒಂದು ಇದರಿಂದ ಆಧ್ಯಾತ್ಮ ಪಯಣ ಅಂತ ಮಾಡ್ತೇವೆ. ಇದರಲ್ಲಿ ಏನು ಅಂತಂದರೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಒಂದು ಅದ್ಭುತವಾದಂತಹ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಮುಂದಿನ ತಿಂಗಳು ನಾವು ಈ ಕೇರಳ ಈ ಅನಂತ ಪದ್ಮನಾಭ ಸ್ವಾಮಿ ಮತ್ತು ಗುರುವಾಯೂರು ಆಧ್ಯಾತ್ಮ ಪಯಣದಲ್ಲಿ ಕರ್ಕೊಂಡು ಹೋಗೋದು 3 nights 4 days. ನೀವೆಲ್ಲರೂ ಕೂಡ ನೀವು ಬನ್ನಿ. ಅದಾದ ಮೇಲೆ ವಿಶೇಷವಾಗಿ ನಾವು ಕಾಮಾಖ್ಯೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಕಾಶಿ ಮತ್ತು ಅಯೋಧ್ಯೆಗೆ ಪ್ರತಿ ತಿಂಗಳು ಒಂದೊಂದು ಆಧ್ಯಾತ್ಮ ಪಯಣ ಅನ್ನತಿರುತ್ತೆ. ನಾವೇ ಆರ್ಗನೈಸ್, ಊಟ ತಿಂಡಿ, ಫ್ಲೈಟ್ ಚಾರ್ಜಸ್ಸು ಎಲ್ಲ, ಮತ್ತು ಅಲ್ಲಿ ಸುಂದರವಾದಂಥ ಅದ್ಭುತವಾದಂಥ ಕಥೆಗಳನ್ನು ಮತ್ತು ಏನು ಅಲ್ಲಿರುವಂಥ ರಹಸ್ಯಮಯವಾದಂಥ ವಿಚಾರಗಳನ್ನು ನಾನೇ ಖುದ್ದು ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಯಾಕಂದರೆ ಆಧ್ಯಾತ್ಮ ಪ್ರಯಾಣ ಆವಾಗವಾಗ ದೇವ್ರ ದರ್ಶನ ಮಾಡುತ್ತೆ, ಕಣ್ಣು ತಂಪಾಗುತ್ತೆ, ದೇಹ ತಂಪಾಗುತ್ತೆ, ಮನಸ್ಸು ತಂಪಾಗುತ್ತೆ, ದುಡ್ಡು ಕೂಡ ತಂಪಾಗಿ ಮನೇಲಿ ಬಿದ್ದಿರುತ್ತೆ. ನೀವು ಹುಡ್ಕೊಂಡು ಹೋಗೋದು ಅದೇ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಆಧ್ಯಾತ್ಮ ಪಯಣವನ್ನು ಮಿಸ್ ಮಾಡಬೇಡಿ, ಗೊತ್ತಲ್ಲ. ಅದಾದಮೇಲೆ ಅದ್ಭುತವಾದಂತಹ ಒಂದು ವಿಚಾರ ಅಂತ ಕಾಮಾಖ್ಯೆ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಕಾಮಾಖ್ಯೆಗೆ ನೀವು ಬಂದಿದ್ದೇ ಆಯಿತು ಅಂತಂದರೆ ಎಂಥ ಅದು, ನಾನು ನಮ್ಮ ಮುಂದಿನ ವಿಚಾರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಅದ್ಭುತವಾದಂಥ ಒಂದು ವಿಚಾರ, ಗೊತ್ತಲ್ಲ. ಹಾಗಾಗಿ ನೀವು ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಜೊತೆಗೆ ಇನ್ನೊಂದೇನು ಅಂತಂದರೆ ವಿಶೇಷವಾಗಿ ಈ ಏಕಾದಶಿ ದಿನ ನೀವೇನು ಮಾಡೋದು, ಒಂದು ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಇದೇ ಏಕಾದಶಿ ದಿನ ಯಾವ ಸಮಯದಲ್ಲಿ ಯಾವ ದೀಪವನ್ನು ಹಚ್ಚಬೇಕು ಏನೂ ಇಲ್ಲ. ಒಂದು ದೀಪ ತಗೊಳ್ಳಿ, ಆ ದೀಪಕ್ಕೆ ನೀವು ಈ ಎಳ್ಳೆಣ್ಣೆ ಹಾಕಿ, ಎಳ್ಳು ಎಣ್ಣೆ. ನಿಮ್ಮ ಎಳ್ಳೆಣ್ಣೆ ಅಂದರೆ ಶನಿಕಾರಕತ್ವ, ಹಾಗೆ ಕರಗೋಗ್ಬಿಡುತ್ತೆ ನಿಮ್ಮ ಶನಿ. ಅಲ್ಲಿ ದೀಪವನ್ನು ಹಚ್ಚಿ ನೋಡಿ, 1/4 ಚಮಚ ಹಾಲನ್ನು ಹಾಕಿ. ಏನು ಹೇಳಿ, 1/4 ಚಮಚ ಹಾಲನ್ನು ಹಾಕಿಬಿಟ್ಟು ನೀವು 4:15 ಸಂಜೆ 4:15ಗೆ ನೀವು ದೀಪವನ್ನು ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ. ಕೈಕಾಲು ಮುಖ ತೊಳ್ಕೊಳ್ಳಿ, ಹಚ್ಚಿ ಸಾಕು. ಇಡೀ ದಿನ ನೀವು ಉಪವಾಸ ಮಾಡಿರುವಂಥ ಒಂದು ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ಕೇಳಿ, ಗೊತ್ತಲ್ಲ. ಅದ್ಭುತವಾದಂಥ ಒಂದು ವಿಚಾರ. ಜೊತೆಗೆ ಇನ್ನೊಂದು ರಹಸ್ಯ ಏನು ಗೊತ್ತಾ, ಈ ಒಂದು ದೇವರನ್ನು ನೀವು ಕನಿಷ್ಠ 2-3 ಬಾರಿ ಕಣ್ಣು ಮುಚ್ಕೊಂಡು ನಾಮಸ್ಮರಣೆ ಮಾಡ್ತು ಅಂತಂದರೆ ಸಾಕು. ಖಂಡಿತವಾಗ್ಲೂ ಕೂಡ ಆ ಭಗವಂತ ನಿಮಗೆ ಒಲಿತಾನೆ, ಗೊತ್ತಲ್ಲ. ಭಾಳಷ್ಟು ಜನ ಓದಾಡ್ತಾ ಇದ್ದಾರೆ, ಗುರುಗಳೇ ಹಣಕಾಸಿನ ಸಮಸ್ಯೆ ವಿಪರೀತ ಆಗ್ಬಿಟ್ಟಿದೆ, ಏನು ಮಾಡೋದು? ಅಷ್ಟಲಕ್ಷ್ಮಿ ಅಂತಾರೆ, ನೀವು ತಲೆನೇ ಕೆಡ್ಸ್ಕೊಬಿಡಿ. ಅದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಂದರೆ ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಮನೇಲಿ ಇಟ್ಟರೆ ಸಾಕು, ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ಬಿಡುತ್ತೆ. ಹಣಕಾಸಿಗೆ ನೀವು ಯೋಚನೆ ಮಾಡಿ, ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡ್ತು ಅಂತಂದರೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಮಾಡಲೇ ಇಲ್ಲ ಅಂತಂದರೂ ನಿಮಗೆ ದುಡ್ಡು ನೀರು ಥರ ನಿಮ್ಮ ಮನೆ ಒಳಗಡೆ ಬರುತ್ತೆ. ಹರ್ಕೊಂಡು ಹೋಗಲ್ಲ, ಬರ್ಕೊಂಡು ಬರುತ್ತೆ ನಿಮ್ಮ ಮನೆ ಒಳಗಡೆ. ದುಡ್ಡು ಇಡೋಕ್ಕೆ ಜಾಗ ಇರಲ್ಲ, ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡ್ತೀರಾ ಅಂತ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಗೊತ್ತಲ್ಲ. ಈ ಒಂದು ಏಕಾದಶಿ ದಿನ ಮತ್ತು ಇನ್ನೂ ಅದ್ಭುತವಾದಂಥ ಒಂದು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಆನ್ಲೈನ್ ಕ್ಲಾಸಲ್ಲಿ. ಆ ಆನ್ಲೈನ್ ಕ್ಲಾಸಲ್ಲಿ ಹಣ ಮತ್ತು ಜನವಶೀಕರಣ, ಯಾವ ರೀತಿ ಜನವಶೀಕರಣ, ಯಾಕೆ ಮಕ್ಕಳು, ಹೆಂಡತಿ ಮಕ್ಕಳು, ಅಕ್ಕಪಕ್ಕದವರು ಮತ್ತು ರಿಲೇಟಿವ್ಸನ್ನ ಮಾತು ಕೇಳ್ದಲ್ಲ ಆಕರ್ಷಣೆ ಆಗಬೇಕು. ನೀವೊಂದು ಮದುವೆಗೆ ಹೋಯ್ತು, ಒಂದು ಒಳ್ಳೆ ಸೀರೆ ಬಟ್ಟೆ ಹಾಕ್ಕೊಂಡೋಗಿ, ಯಾಕೆ ಅವರೆಲ್ಲ ನನ್ನ ಮಾತು ಕೇಳಿ, ನಾನು ಸಮಾಜದ ಗೌರವ ಸ್ಥಾನ ಮಾಡಿ ನನ್ನ ಮಾತನ್ನು ನಡೀಲಿ ಅಂತ. ಅದನ್ನು ಬರೀ ಸೀರೆ ಮತ್ತು ಒಡವೆಗಳು ಹಾಕ್ಕೊಂಡ್ರೆ ಆಗಲ್ಲ, ಅದಕ್ಕೆ ಕೆಲವೊಂದರ ಪಾಯಿಂಟ್ಸ್ಗಳಿರ್ತವೆ. ಅದನ್ನು ವಿಚಾರಗಳನ್ನು ತಿಳ್ಕೊತು ಅಂತಂದರೆ ಜನ ನಿಮ್ಮ ಹತ್ರ ನೊಣ ಮುತ್ಕೋತಾರೆ. ಅಂದರೆ ಎಷ್ಟು ನಿಮ್ಮ ಮಾತನ್ನು ಕೇಳ್ತಾರೆ, ನಿಮಗೆ ಗೌರವ ಕೊಡ್ತಾರೆ, ಸ್ಥಾನಮಾನ ಕೊಡ್ತಾರೆ. ಅದೆಲ್ಲವನ್ನೂ ಕೂಡ ಆನ್ಲೈನ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ. ಮತ್ತು ಈ ಒಂದು ವಿಶೇಷವಾದಂಥ ಒಂದು ದಿನ ಏನಂತಂದರೆ ಈ ಏಕಾದಶಿ ದಿನ ವಿಷ್ಣುವನ್ನು ಓಂ ವಿಷ್ಣುವೇ ಪ್ರಭ ವಿಷ್ಣುವೇ ಅಂತ 3 ಬಾರಿ ಹೇಳಿಬಿಟ್ಟು ದೀಪವನ್ನು ಹಚ್ಚಿ ಸಾಕು, ನಿಮ್ಮ ಜೀವನದಲ್ಲಿ ಪವಾಡವೇ ನಡೆದೋಗ್ಬಿಡ್ತದೆ, ಗೊತ್ತಲ್ಲ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ